ನಾನು ಮಾಡದಿರೋ ತಪ್ಪಿಗೆ ಕರ್ಕೊಂಡೋಗಿ ಜೈಲಿಗೂ ಹಾಕಿದ್ರು ನನ್ನ. ಹೌದಾ? ನಾನು ತಪ್ಪೇ ಮಾಡಿಲ್ಲ. ಈ ಸಮಾಜ ಹೆಂಗಿದೆ ಅಂದರೆ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದನಾ ಇಲ್ವಾ ತಿಳ್ಕೊಳ್ಳೋ ಕಾಮನ್ ಸೆನ್ಸ್ ಕೂಡ ಇಲ್ಲ ಇವತ್ತು ನಮ್ಮ ಸಮಾಜಕ್ಕೆ. ಯಾರು ನಂದಂತಲ್ಲ, ನಾನು ಇವತ್ತು ನೋಡ್ತಾ ಇದ್ದೀನಿ ಪ್ರೆಸೆಂಟ್ ಪರಿಸ್ಥಿತಿಲಿ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಒಳ್ಳೆ ವಿಷಯಕ್ಕೆ ಧ್ವನಿ ಎತ್ತಿದ್ರೆ ಅವನೇ ಕಳ್ಳ. ನಾವು ಅವತ್ತು ಏನೇ ಪೋಲಿಯಾಟ ಮಾಡಿದ್ರು ಕೆಟ್ಟದ್ದು ಮಾಡೋ ಉದ್ದೇಶ ಇವತ್ತಿಗೂ ಇರಲಿಲ್ಲ, ಅವತ್ತೂ ಇಲ್ಲ ನಮಗೆ. ಪೋಲಿಯಾಟ ಆಡ್ತಾ ಇದ್ವಿ, ಎಲ್ಲರ ಹತ್ರ ತಪ್ಪಾಗಿ ನಡ್ಕೋತಾ ಇದ್ವಿ, ಬಟ್ ಆದರೆ ನಮ್ಮ ಉದ್ದೇಶ ಕೆಟ್ಟದಾಗಿರ್ಲಿಲ್ಲ ಎಲ್ಲೂ. ನಾನು ಅವತ್ತು ಏನು ತಪ್ಪೇ ಮಾಡಿಲ್ಲ. ನಾನು ಎಷ್ಟು ಬೇಡ್ಕೊತಾ ಇದ್ದೀನಿ, ನಾನು ತಪ್ಪೇ ಮಾಡಿಲ್ಲ ಸರ್, ನಾನು ಏನೂ ಮಾಡಿಲ್ಲ ಸರ್, ಪ್ಲೀಸ್ ಸರ್ ಕೇಳಿ ಸರ್. ನನ್ನ ಕೇಳೋಕೆ ರೆಡಿ ಇಲ್ಲ. ನಮ್ಮ ಕಾನೂನು ವ್ಯವಸ್ಥೆ ಹೆಂಗಿದೆ ಅಂದರೆ, ಯಾವನ್ ದುಡ್ಡಿರುತ್ತೋ ಅವ್ನ ಬೂಟ್ನ ಕೂಡ ನೆಕ್ತಾರೆ. ಹೌದು, ನಮ್ಮ ಹತ್ರ ಏನೂ ಇಲ್ಲ. ಒಬ್ಬ ಅಮಾಯಕ ಇಷ್ಟೆಲ್ಲ ಬೇಡ್ಕೋತಾವನೆ ಅಂದರೆ ಅವ್ನು ಏನು ತಪ್ಪೇ ಮಾಡಿಲ್ಲ ಅಂದರೆ ಅಂಥವ್ನ ಏನಕ್ಕೆ ಶಿಕ್ಷಿಸ್ಬೇಕು? ಜೈಲು ಅಂತೀರಾ ನೀವು, ಜೈಲಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಗೊತ್ತಾ? ನಾನು ನೋಡಿದೆ 5.5 ತಿಂಗಳು ನಾನು ಜೈಲಲ್ಲಿ ಇದ್ದೆ. ನಾನು ಏನು ತಪ್ಪೇ ಮಾಡಿದೆ? ಯಾವ ಕಾರಣಕ್ಕೆ ನೀವು? ನಾನು ಏನು ತಪ್ಪೇ ಮಾಡಿಲ್ಲ, ಕಾರಣಗಳೇ ಇಲ್ಲ. ಯಾರೋ ಮಾಡಿರೋ ತಪ್ಪಲ್ಲಿ ನಾನು ಒಬ್ಬ ಫ್ರೆಂಡ್ ಅನ್ನೋ ಕಾರಣಕ್ಕೆ ನನ್ನನ್ನು ಕರ್ಕೊಂಡೋದ್ರು ಜೈಲಿಗೆ ಆಗ್ತಾ. ನಾನು ಹೇಳ್ತೇನೆ ಸರ್, ಜಸ್ಟ್ ಫ್ರೆಂಡ್ ಸರ್, ನಾನು ಅವನ ಜೊತೆ ಓಡಾಡಿದ್ದೀನಿ, ಊಟ ಮಾಡಿದ್ದೀನಿ, ಅಷ್ಟಕ್ಕೆ ನಾನು 5.5 ತಿಂಗಳು ನಾನು ಜೈಲಲ್ಲಿ ಇರಬೇಕಾಯ್ತು. ಜೈಲಲ್ಲಿರುವಾಗ ಒಂದೊಂದು ತುತ್ತು ಅನ್ನನೂ ನನಗೆ ಅಮೃತದ ಥರ ಇತ್ತು ಸರ್. ನಾನು ಇವತ್ತೇನಾದರೂ ಸಾಧನೆ ಮಾಡಿದ್ದೀನಿ ಅಂದರೆ ನನಗೆ ಅದಾಗಿದ್ದು ನಂಗೆ ತುಂಬ ಅನುಕೂಲ ಆಯಿತು. ಅವತ್ತು ನೋಡಿದೆ ಸರ್, ಅಣ್ಣ ಯಾರು, ಬಂಧು ಯಾರು, ಬಳಗ ಯಾರು, ಸ್ನೇಹಿತರು ಯಾರು, ಬಾಸ್ ಅಂತಿದ್ದವರಲ್ಲಿ, ಗುರು ಅಂತಿದ್ದವರಲ್ಲಿ. ನಾನು ಯಾರಾದರೂ ಕೇಳಿದ್ರೆ ಕಾರ್ಕಿನೇ ಕೊಟ್ಬಿಡ್ತಾ ಇದೆ. ಹೋಗೋ, ಎಲ್ಲೋಗ್ಬೇಕು ನೀವು, ನಿಮ್ಮ ಅಮ್ಮಗೆ ಹುಷಾರಿಲ್ವಾ, ತೊಗೊಂಡೋಗಿ. ಊರಿಗೆ ಹೋಗ್ಬೋತ್ಯಾ, ತೊಗೊಂಡೋಗೋದು. 5.5 ತಿಂಗಳು ನನ್ನ ಜೀವನ ಫಸ್ಟು ಹೋದಾಗ ಆ ಅನ್ನನೂ ತಿನ್ನೋಕ್ಕಾಗಲ್ಲ ಸರ್, ನಮಗೆಲ್ಲ ಅದರ ಅನುಭವಗಳಿಲ್ಲ. ಆ ಅನ್ನ ಕೂಡ ಒಂದೊಂದು ಟೈಮ್ ತಿನ್ನೋಕೆ ತುಂಬ ಬೇಜಾರಾಗ್ತಿತ್ತು, ತುಂಬ ಸ್ಮೆಲ್ ಥರ. ಅದು ಅನ್ನ ಅಂದರೆ ನನಗೆ ದೇವ್ರ ಥರ, ಆದರೆ ಆ ಅನ್ನ ನಂಗೆ ತಿನ್ನೋಕ್ಕಾಗ್ತಿರಲಿಲ್ಲ, ಅದು ನನಗೆ ಆಗ್ತಾ ಇರಲಿಲ್ಲ, ತುಂಬ ಕಷ್ಟ ಆಗೋದು. ತಿಂತಾ ಇದೆ, ಬಟ್ ಯಾರೋ ಪುಣ್ಯಾತ್ಮರು ಅವ್ರು ಇವತ್ತು ಸಮಾಜದಲ್ಲಿ ಕೆಟ್ಟವರಾಗಿದ್ರು ಕೂಡ ನನ್ನ ಜೀವನದಲ್ಲಿ ಅವ್ರು ತುಂಬ ಒಳ್ಳೆಯವರು. ನಾನು ಇದ್ದಂಥ ಪ್ರತಿದಿನವೂ ಅನ್ನ ಹಾಕಿದ್ರು ಅವ್ರು ನನಗೆ. ಅವ್ರ ಹೆಸರನ್ನ ಇಲ್ಲಿ ಹೇಳ್ಬಾರ್ದು. ಪ್ರತಿದಿನ ಅನ್ನ ಹಾಕಿದ್ರು ಅವರು. ಒಂದು ಅನ್ನದ ಆಶೀರ್ವಾದನೋ ಏನೋ. 5.5 ತಿಂಗಳಾದ್ಮೇಲೆ ನನಗೆ ಬಿಡುಗಡೆ ಭಾಗ್ಯ. ಬಿಡುಗಡೆ ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ, ನನ್ನ ಒಂದು ಮೈಂಡಲ್ಲಿ ಇತ್ತು, ಬಿಡುಗಡೆ ಆಗೋ ದಿನ ನನ್ನ ಫ್ರೆಂಡ್ಸು, ನನ್ನ ನೆಂಬಿರೋರು, ನಮ್ಮ ಬಂಧು ಬಳಗ ಎಲ್ಲ ಬಂದಿರ್ತಾರೆ, ನನಗೋಸ್ಕರ ಕಾಯ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು ಅವತ್ತು. ಸೀರಿಯಸ್ ಆಗಿ ನಾನು ಎಷ್ಟೋ ದಿನ, 1 ತಿಂಗ್ಳುಗಟ್ಟಲೆ ಕಾಯ್ದಿದ್ದೀನಿ, ಇಷ್ಟು ಜನ ಬರ್ಬೋದು ನನ್ನ ನೋಡೋದಕ್ಕೆ ಅಥವಾ ನಾನು ಕರ್ಕೊಂಡು ಹೋಗೋದಕ್ಕೆ ಅಂತ. ಎಲ್ಲ ನೋಡಿದ್ರೆ ಯಾರೂ ಇಲ್ಲ. ಆದರೆ ಒಂದು ನೀವು ನಂಬಲ್ಲ, ಇದು ಸಿನಿಮಾ ಸ್ಟೋರಿ ಅಂದ್ಕೊಂಡ್ರೂ ಪರವಾಗಿಲ್ಲ, ಡಿಸೈಡ್ ಮಾಡಿದೆ ಒಳಗಡೆ ಲೈಫಲ್ಲಿ ಏನಾದರೂ ಆಗೋಂಗಿದ್ರೆ ಮಾತ್ರ ಇದರಿಂದ ಹೊರಗಡೆ ಹೋಗಿ ಬದುಕಬೇಕು, ಇಲ್ಲಾಂದರೆ ಬದುಕಬಾರ್ದು. ಕರೆಕ್ಟ್. ಇಲ್ಲಾಂದರೆ ನನಗೆ ಬದುಕೋಕೆ ಅರ್ಹತೆಯೇ ಇಲ್ಲ, ನಾನು ಬದುಕಿರೋಕ್ಕೆ ನಾಲಾಯಕ. ನಾನು ಜೈಲಿಂದ ಆಚೆ ಬರುವಾಗ ನಾನು ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ, ನಾನು ಪ್ರೀತಿಸೋ ದೇವರು ಶನೇಶ್ವರನ ಪ್ರಾರ್ಥನೆ ಮಾಡಿ ಭೂಮಿಗೆ ಕೈ ಇಟ್ಟು, ನಾನೇನಾದರೂ ಸಾಧನೆ ಮಾಡೋಂಗಿದ್ರೆ ಮಾತ್ರ ಇಲ್ಲಿಂದ ಮನೆಯವ್ರಿಗೆ ಹೋಗಬೇಕು, ಇಲ್ಲಾಂದರೆ ಮಾರ್ಗ ಮಧ್ಯದಲ್ಲೇ ನನಗೇನಾದರೂ ಆಗಬೇಕು. ಇದು ನನ್ನ ಪ್ರಾರ್ಥನೆ ಆಗಿತ್ತು. ಹೊರಗಡೆ ಬಂದರೆ ಯಾರಿಲ್ಲ ಸರ್, ನಾನು ಒಬ್ಬನೇ ಇದೆ. ಪ್ರಪಂಚ ಸುತ್ತಲೂ ನೋಡ್ತೀನಿ, ಯಾರಿಲ್ಲ. ಸೀರಿಯಸ್ ಆಗಿ ಯಾರು ಇಲ್ಲ. ಸೆಂಟ್ರಲ್ ಜೈಲಿಂದ ಸುಮಾರು ಹೊಸ ರೋಡು, ಮೇನ್ ರೋಡ್ ಅಂದರೆ ಕಮ್ಮಿ ಅಂದ್ರೂ ಒಂದು 4-5 ಕಿಲೋಮೀಟರ್ ಆಗ್ಬೋದು. ಅಲ್ಲಿವರೆಗೂ ನಾನು ಯಾವ ಕ್ಯಾಬು ಮಾಡ್ಕೊಂಡಿಲ್ಲ, ಯಾವ ಆಟೋನೂ ಹತ್ತಿಲ್ಲ, ನಡ್ಕೊಂಡೇ ಬಂದೆ. ಓಕೆ. ಯೋಚನೆ ಮಾಡ್ಕೊಂಡೇ ಬಂದೆ, ಏನು ಮಾಡ್ಬೇಕು ನಾನು ಲೈಫಲ್ಲಿ, ಏನು ನನ್ನದು ಗುರಿ, ನಾನು ಹೆಂಗೆ ಬದುಕಬೇಕು ಸಮಾಜದಲ್ಲಿ, ನನಗೆ ಕೆಲಸ ಇಲ್ಲ, ನಾನು ಇಷ್ಟು ಕೆಟ್ಟದ್ದು ನಾನು ಹೊತ್ಕೊಂಡಿದ್ದೀನಿ. ಇವಾಗ ನಾನು ಮಾಡಿದಿರೋ ತಪ್ಪಿಗೆ ಶಿಕ್ಷೆನೂ ಅನುಭವಿಸಿದ್ದೀನಿ. ಆದರೆ ಮನೆಗೆ ಬಂದಾಗ ಒಂದೇ ಒಂದು ರಿಯಲೈಸ್ ಆಯಿತು ಸರ್, ನಮ್ಮ ತಂದೆ ತಾಯಿನ ನಾವೆಷ್ಟು ವಿರೋಧ ಮಾಡ್ತಾಯಿದ್ವಿ, ಏನೋ ಒಂಥರ ನೆಗ್ಲೆಕ್ಟಾಗಿ ನೋಡ್ತಾಯಿದ್ವಿ. ನಾವು ಮನೆಗೆ ಬಂದ ತಕ್ಷಣ ನನ್ನನ್ನು ಸ್ವಾಗತ ಮಾಡೋಕ್ಕೆ, ನನಗೆ ಆರತಿ ಮಾಡೋದಕ್ಕೆ ಕಾಯ್ತಾ ಇದ್ದಿದ್ದು ನನ್ನ ಫ್ಯಾಮಿಲಿ ಮಾತ್ರ.